ಹಾಯ್ ಹಲೋ. ಇವತ್ತಿನ ಟಾಪಿಕಲ್ಲಿ ನಾನು ಅನಾರ್ಕಲಿ ಕುರ್ತಿ ಈಸಿ ಮೆಥಡ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ದೊಡ್ಡ ಬಾರ್ಡ್ರು ಕಾಟನ್ ಸೀರೆ ಇದ್ದಾಗ ಯಾವ ಥರ ಅನಾರ್ಕಲಿ ಟಾಪ್ನ ಈಸಿಯಾಗಿ ಕಟಿಂಗ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ಲೇಡೀಸ್ ಟೈಲರ್. ಈ ಥರ ಕಟಿಂಗ್ ಟಿಪ್ಸು ಬಿಗ್ನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಟಿಪ್ಸು ಟ್ರಿಕ್ಸು ಕಟಿಂಗ್ ವೀಡಿಯೋಸು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ನಾನು ಖಾದಿ ಕಾಟನ್ ಸ್ಯಾರಿನ ತೊಗೊಂಡಿದ್ದೀನಿ, ಯಾಕಂದರೆ ಅದು ಮೆತ್ತಗೆ ಸ್ಮೂತಾಗಿರುತ್ತೆ. ಇದರಲ್ಲಿ ನಾನು ಅನಾರ್ಕಲಿ ಕುರ್ತಿನ ರೆಡಿ ಮಾಡ್ತೇವೆ ಅಥವಾ ಟಾಪ್ನ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಅದಕ್ಕೆ 2 ಮೀಟರ್ಸ್ ಪಲ್ಲು ಕಡೆ ಇರೋದು 2 ಮೀಟರ್ಸ್ ಕಟ್ ಮಾಡಿದ್ದೀನಿ. ಯಾಕೆಂದರೆ ಅದು ದುಪ್ಪಟ್ಟ ನಾವು ಸಪ್ರೇಟಾಗಿ ತಗೊಳ್ಳೋ ಅಷ್ಟಿಲ್ಲ. ಇದು 5 ಮೀಟರ್ ಫ್ಯಾಬ್ರಿಕ್ ಇರೋದ್ರಿಂದ ನಾವು ಇದರಲ್ಲೇ ದುಪ್ಪಟ್ಟನ ರೆಡಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಕಟಿಂಗ್ ಮಾಡ್ತಾ ಇರೋದು ಎಮ್ ಸೈಜು, ಅಂದರೆ 32, 34, 36 ಆಲ್ಮೋಸ್ಟ್ 3 ಸೈಜ್ಗೂ ಒಂದೇ ಬರುತ್ತೆ, ಮೆಜರ್ಮೆಂಟ್ ಬರುತ್ತೆ. ಹೆಚ್ಚು ಕಮ್ಮಿ ಒಂದು 1/2 ಇಂಚ್ ಹೆಚ್ಚು ಕಮ್ಮಿ ಬರುತ್ತೆ. ನಾನು ಎಮ್ ಸೈಜ್ ಕಟ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ಸಣ್ಣ ಇರೋರು ಹಾಕ್ಕೊಳ್ಳೋಕ್ಕೆ ಆಗುವಂಥ ಆ ಥರ ಟಾಪ್ನ ನಾನು ಕಟಿಂಗ್ ಮಾಡ್ತಾ ಇರೋದು. ಇದಕ್ಕೆ ರೆಡಿ ಟು ಶೋಲ್ಡರ್ ನಾನು ನೆಕ್ ವಿಡ್ತ್ ಬಂದು 2.25 ಇಂಚ್ ತೊಗೊಂಡಿದ್ದೀನಿ, ಅಂದರೆ 2 ಕಾಲು ತೊಗೊಂಡಿದ್ದೀನಿ. ಶೋಲ್ಡರ್ ಬಂದು 3 ಕಾಲು ತೊಗೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ನಾವು ಇದು ಡೀಪ್ ನೆಕ್ ಇಡೋದ್ರಿಂದ ನಾನು ಜಾಸ್ತಿ ವಿಡ್ತ್ ತೊಗೊಂಡಿಲ್ಲ. ಇದು ಅನಾರ್ಕಲಿ ಕುರ್ತಾ ಆಗಿರೋದ್ರಿಂದ ಉದ್ದ ಜಾಸ್ತಿ ತಗೊಳ್ಳಲ್ಲ. ಉದ್ದ ಬಂದು 14 ತೊಗೊಂಡಿದ್ದೀನಿ. ನೆಕ್ ವಿಡ್ತ್ ಬಂದು 2 ಕಾಲು ತೊಗೊಂಡಿದ್ದೀನಿ. ಆರ್ಮ್ ಹೋಲ್ ಬಂದು 5.5. ನೆಕ್ ಲೆಂತ್ ಬಂದು 5.5. ಆರ್ಮ್ ಹೋಲ್ ಬಂದು 5.5. 5.5 ತೊಗೊಂಡಿದ್ದೀನಿ, ಯಾಕಂದರೆ ಸಣ್ಣ ಇದ್ದಾರೆ. ಅದಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ಥರ ಮೆಜರ್ಮೆಂಟ್ ಇರುತ್ತೆ, ಮೆಜರ್ಮೆಂಟ್ ಪ್ರಕಾರ ತೊಗೋಬೇಕು. ಆರ್ಮ್ ಹೋಲಲ್ಲಿ 1/2 ಇಂಚ್ ಡಿಸ್ಟೆನ್ಸಲ್ಲಿ ಫ್ರಂಟು ಬ್ಯಾಕು ಗ್ಯಾಪು ಕಟ್ ಮಾಡ್ಕೋಬೋದು. ನಾನೇನು ಕರ್ವ್ ಸ್ಕೇಲ್ ಏನು ಯೂಸ್ ಮಾಡ್ತಿಲ್ಲ, ನಾನು ಯಾವಾಗಲೂ ಹೀಗೆ ಕಟ್ ಮಾಡ್ತೀನಿ, ಅದರಿಂದ ಹಾಗೆ ಕಟ್ ಮಾಡಿದ್ದೀನಿ. ಇದು ಎಲ್ಲರಿಗೂ ಬಿಗ್ನರ್ಸ್ಗೆ ಯೂಸ್ ಆಗುತ್ತೆ, ಯಾಕಂದರೆ ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಕಟ್ ಮಾಡೋದು ಕಷ್ಟ ಆಗುತ್ತೆ. 1/2 ಇಂಚ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ, ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರೋ. ಸೊಂಟದ ಸುತ್ತಳತೆ 28 ಇದೆ. ನಾನು 30, 31, 32 ಆ ಥರ ತೊಗೊಂಡಿದ್ದೀನಿ. ಯಾಕಂದರೆ ಲೂಸ್ ಇದ್ದರೆ ಆಮೇಲೆ ಸ್ಟಿಚ್ ಹಾಕ್ಕೋಬೋದು. ಸೊಂಟದ ಹತ್ರ 1 ಇಂಚ್ ಒಳಗಡೆಗೆ ಕಟ್ ಮಾಡಬೇಕು, 1-1.5 ಇಂಚ್ ಕಟ್ ಮಾಡಬೇಕು. ಅನಾರ್ಕಲಿ ಕುರ್ತೀಸ್ಗೆ ಎಲ್ಲ ಟಾಪ್ಸ್ಗೂ ಇದೇ ಥರ ಕಟ್ ಮಾಡಬೇಕು, ಇಲ್ಲಾಂದರೆ ಫಿಟ್ಟಿಂಗ್ ನೀಟಾಗಿ ಬರಲ್ಲ. ಅದಕ್ಕೆ ಅಲ್ಲಿ ಆ ಥರ ಕಟ್ ಮಾಡಬೇಕಾಗುತ್ತೆ. ನೆಕ್ ವಿಡ್ತ್ ಬಂದಾಗ ನಾವು ಮೇಲ್ಗಡೆ ಶೋಲ್ಡರ್ ಹತ್ರ 2 ಕಾಲು ತೊಗೊಂಡಿದ್ದೀನಿ, ಆದರೆ ವಿಡ್ತ್ ಬೇಕಾದರೆ ನಾವು ಸ್ವಲ್ಪ ಬ್ರಾಡಾಗಿ ತೊಗೋಬೋದು. ನಾವು 2 ಕಾಲಿಗೆ ತೊಗೋಬೇಕು ಅಂತೇನಿಲ್ಲ, 2.5, 2.75, 3 ತೊಗೋಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನೆಕ್ ನೀಟಾಗಿ ಕೂತ್ಕೊಳ್ಳುತ್ತೆ, ಶೋಲ್ಡರ್ ಡ್ರಾಪು ಆಗೋದಿಲ್ಲ. ಬ್ಯಾಕ್ ಅಷ್ಟೇ, ಬ್ಯಾಕಲ್ಲಿ ಬೇಕಾದ್ರೆ ನಾವು ಇನ್ನೂ ಡೀಪ್ ಇಟ್ಕೋಬೋದು, ಬೇಡ ಅಂದರೆ 5.5 ಇಟ್ಕೋಬೋದು. ಇದು ಡೈಲಿ ವೇರ್ಗಾಗಿರೋದ್ರಿಂದ ನಾನು ಹೆವಿ ಡೀಪ್ ಏನು ಇಟ್ಟಿಲ್ಲ, ನಾರ್ಮಲಾಗಿ 6, 5.5 ಅಥವಾ 6 ಅಷ್ಟೇ ಇಟ್ಟಿದ್ದೀನಿ. ಸ್ಲೀವ್ಸ್ ಕಟ್ ಮಾಡಬೇಕಾದ್ರೂ ಅಷ್ಟೇ, ನಾನು ಕೆಳಗಡೆ ಸುತ್ತಳತೆ ಎಷ್ಟಿದೆಯೋ ಅದಕ್ಕಿಂತಲೂ 2 ಇಂಚ್ ಜಾಸ್ತಿ ಮಾತ್ರ ತೊಗೊಂಡಿದ್ದೀನಿ. ಮೇಲೆ ಆರ್ಮ್ ಹೋಲ್ 14 ಇದೆ, 14ಗೆ ನಾನು 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಅಷ್ಟಕ್ಕೆ ನಾನು ಇದರಲ್ಲಿ ಕರ್ವ್ ಸ್ಕೇಲ್ ಏನು ಯೂಸ್ ಮಾಡ್ತಾ ಇಲ್ಲ, ಇದರಲ್ಲಿ ನಾನು ಹಾಗೆ ಡ್ರಾ ಮಾಡ್ತೀನಿ. ಇದೇ ಥರ ಟಿಪ್ಸು ನಾನು ತುಂಬ ವೀಡಿಯೋಗಳು ಹಾಕಿದ್ದೀನಿ. ಯಾವ ಥರ ನಾವು ಆರ್ಮ್ ಹೋಲಲ್ಲಿ ಯಾವ ಥರ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ, ಆಮೇಲೆ ಯಾವ ಥರ ಮಾಡಿಕೊಂಡ್ರೆ ನಮಗೆ ಅಟ್ಯಾಚ್ ಮಾಡೋವಾಗ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರಲ್ಲ ಅನ್ನೋದನ್ನು ನಾನು ತೋರಿಸಿದ್ದೀನಿ. ಕರ್ವ್ ಸ್ಕೇಲ್ ಬೇಕಿಲ್ಲ, 1/2 ಇಂಚ್ ಮೆಜರ್ಮೆಂಟಲ್ಲೇ ನಾನು ಇದೇ ಥರ ಡ್ರಾ ಮಾಡಿ ಎಸ್ ಟೈಪಲ್ಲಿ ಬರಬೇಕು ಅಂತ ನಾನು ಮೊದಲು ವೀಡಿಯೋಗಳೆಲ್ಲ ತುಂಬ ಹಾಕಿದ್ದೀನಿ. ಯಾರಾದರೂ ನೋಡದೇ ಇದ್ದರೆ ಆ ವೀಡಿಯೋಸನ್ನು ಒಂದ್ಸಲ ಚೆಕ್ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಯಾವ ಥರ ಸ್ಲೀವ್ಸ್ನ ಕಟ್ ಮಾಡ್ಬೋದು ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ. ಸ್ಲೀವ್ಸಲ್ಲಿ ಆರ್ಮ್ ಹೋಲ್ ಕಟ್ ಮಾಡಬೇಕಾದ್ರೆ ದಪ್ಪ ಇರೋರಿಗೆ 1 ಇಂಚ್ ತೊಗೋಬೇಕು, ಸಣ್ಣ ಇರೋರಿಗೆ 1/2 ಇಂಚ್ ತೊಗೊಂಡ್ರೆ ಸಾಕು. 1 ಇಂಚ್ ತೊಗೊಂಡ್ರೆ ಲೂಸ್ ಬಂದುಬಿಡುತ್ತೆ, ರಿಂಕಲ್ಸ್ ಬರುತ್ತೆ. ದಪ್ಪ ಇರೋರಿಗೆ 1 ಇಂಚ್ ತೊಗೊಂಡ್ರು 1.5 ಇಂಚ್ ತೊಗೊಂಡ್ರು ಏನು ರಿಂಕಲ್ಸ್ ಬರಲ್ಲ, ಯಾಕಂದರೆ ಅವ್ರಿಗೆ ಮಜಲ್ಸ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಫಿಟ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಸಣ್ಣ ಇರೋರ್ಗೆ ಆಗಲ್ಲ, ಅದಕ್ಕೋಸ್ಕರ ಸಣ್ಣ ಇರೋರಿಗೆ ತುಂಬ ನಾವು ನೋಡಿ ಮೆಜರ್ಮೆಂಟ್ ತೊಗೊಂಡು ಕರೆಕ್ಟಾಗಿ ಕಟ್ ಮಾಡಿ ಹೊಲಿದ್ರೇ ಫಿಟ್ಟಿಂಗ್ ನೀಟಾಗಿ ಬರೋದು. ಇದರಲ್ಲಿ ನಾನು ಸ್ಟಿಚಿಂಗ್ ಏನು ತೋರಿಸಿಲ್ಲ, ಬರೀ ಕಟಿಂಗ್ ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಟಾಪ್ನ ಯಾವ ಥರ ಸ್ಟಿಚ್ ಮಾಡೋದು, ಯಾವ ಥರ ಫಿಟ್ಟಿಂಗ್ ಬರಬೇಕು, ಯಾವ ಥರ ಫಿಟ್ಟಿಂಗ್ ಮಾಡಬೇಕು ಸ್ಟಿಚ್ ಮಾಡಿ ಅನ್ನೋದನ್ನು ನಾನು ತೋರಿಸ್ತೀನಿ. ಇದರಲ್ಲಿ ಬರೀ ಕಟಿಂಗ್ ಮಾತ್ರ ತೋರಿಸಿದ್ದೀನಿ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗು ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಕಟಿಂಗ್ ಪೂರ್ತಿ ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ.
ಬಾರ್ಡ್ರ್ ಸ್ಯಾರಿ ಬಂದಾಗ ನಾವು ಬಾಡಿ ಮೆಜರ್ಮೆಂಟಿಗೆ ಟಾಪ್ ಬಾಡಿಗೆ ನಾವು ಬಾರ್ಡ್ರೆಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಎಲ್ಲಿ ಪ್ಲೈನ್ ಇರುತ್ತೋ ಅಲ್ಲಿನೇ ತಗೋಬೇಕು. ಬಾರ್ಡ್ರೆಲ್ಲ ಹಾಕಿದ್ರೆ ತುಂಬ ಅಸಹ್ಯವಾಗಿ ಕಾಣುತ್ತೆ. ಅದಕ್ಕೆ ಅದು ಅಷ್ಟೊಂದು ನೀಟಾಗಿ ಕಾಣಲ್ಲ ಅಂತ ನಾನು ಬರೀ ಪ್ಲೈನಲ್ಲೇ ತಗೊಂಡು ಬಾಡಿಗೆ ಹಾಕಿದ್ದೀನಿ. ಸ್ಲೀವ್ಸಿಗೆ ಮಾತ್ರ ಬಾರ್ಡ್ರ್ ಇರೋದನ್ನು ಹಾಕಿದ್ದೀನಿ. ದೊಡ್ಡ ಬಾರ್ಡ್ರ್ ಇದು, ತುಂಬ ದೊಡ್ಡ ಬಾರ್ಡ್ರ್ ಇರೋವಂಥ ಸ್ಯಾರಿ ಇದು. ಖಾದಿ ಕಾಟನ್ನು. ಆದರೆ ಟಾಪ್ ಮಾತ್ರ ತುಂಬ ನೀಟಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಫಿಟ್ಟಿಂಗು ಚೆನ್ನಾಗಿರುತ್ತೆ. ಆದರೆ ಹಾಕ್ಕೊಂಡಂಗೆ ಇರಲ್ಲ, ಅಷ್ಟೊಂದು ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಆ ಥರ ಇರುತ್ತೆ ಈ ಸ್ಯಾರಿಲಿ ನಾವು ಟಾಪನ್ನು ಸ್ಟಿಚ್ ಮಾಡಿದ್ರೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕಟಿಂಗ್ ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗು ತೋರಿಸ್ತೀನಿ. ನಾನು ಇದರಲ್ಲಿ ಬಾಡಿಗೆ 14 ಲೆಂತ್ ಉದ್ದ ತೊಗೊಂಡಿದ್ದೀನಿ. ಕೆಳಗಡೆ ಟಾಪ್ಗೆ 32 ತೊಗೊಂಡಿದ್ದೀನಿ. ಅಂದರೆ ಟೋಟಲು 46 ಬರುತ್ತೆ. ಕೆಳಗಡೆ ನಾನು ಅದನ್ನು ಅನಾರ್ಕಲಿನೇ ಆದರೆ ಇದು ಬೇರೆ ಥರ ಹೊಲಿತಾ ಇರೋದು. ಇದಕ್ಕೆ ನಾನು ಫ್ರಿಲ್ಸನ್ನು ಇಡ್ತಾಯಿದ್ದೀನಿ. ಯಾವ ಥರ ಫ್ರಿಲ್ಸ್ ಇಡ್ತೀನಿ, ಯಾವ ಥರ ಚೆನ್ನಾಗಿರುತ್ತೆ ಅನ್ನೋದು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನಾನು ದುಪ್ಪಟ್ಟಾಗೆ ಆಮೇಲೆ ಬಾಡಿಗೆ ತೆಗೆದುಬಿಟ್ಮೇಲೆ ಎಷ್ಟು ಕ್ಲಾತ್ ಇರುತ್ತೋ ಅದನ್ನು 8 ಫೋಲ್ಡ್ ಹಾಕ್ಕೊಂಡಿದ್ದೀನಿ. ಅದು ಉದ್ದ ಬಂದು 120 ಇಂಚಿದೆ. ಅದರಲ್ಲಿ ಸೊಂಟದ ಸುತ್ತಳತೆಯನ್ನು ಮೈನಸ್ ಮಾಡಿದ್ದೀನಿ. ಸೊಂಟದ ಸುತ್ತಳತೆ ಮೈನಸ್ ಮಾಡಿದ್ಮೇಲೆ ಆಮೇಲೆ ಎಷ್ಟು ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟನ್ನು ನಾವು ಯಾವ ಥರ ಫ್ರಿಲ್ ಹಿಡಿಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ಮಾತ್ರ ಬರೀ ಅಷ್ಟೇ ಕಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ಯಾವ ಥರ ನಾನು ಸೊಂಟದ ಸುತ್ತಳತೆ ತೊಗೊಂಡು ಅದಕ್ಕೆ ಯಾವ ಥರ ಫ್ರಿಲ್ ಹಿಡಿಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ಥರ ಟಾಪ್ಸನ್ನ ನಾನು ತುಂಬ ಹೊಲ್ದಿದ್ದೀನಿ, ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ಔಟ್ ಮಾಡಿ, ಅದರಲ್ಲಿ ಸಿಗುತ್ತೆ ನಿಮಗೆ. ಸ್ಯಾರೀಸಲ್ಲಿ ಯಾವ ಥರ ಅನಾರ್ಕಲಿ ಟಾಪ್ಸು, ಸ್ಯಾರೀಸಲ್ಲಿ ಲಂಗ ಬ್ಲೌಸು, ಸ್ಯಾರೀಸಲ್ಲಿ ಡ್ರೆಸ್ಸಸ್ಸು ಯಾವ ಥರ ಸ್ಟಿಚ್ ಮಾಡಿದ್ರೆ ಬೋಟಿಕ್ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಅನಾರ್ಕಲಿ ಟಾಪ್ಸ್ನ ತುಂಬ ಟೈಪ್ಸಲ್ಲಿ ಹೊಲ್ದಿದ್ದೀನಿ ನಾನು. ಫ್ರಿಲ್ಸ್ ಇಟ್ಟಿದ್ದೀನಿ, ಫ್ರಿಲ್ಸ್ ಹಿಡ್ದಿರೋನು ಹೊಲ್ದಿದ್ದೀನಿ. ಫ್ರಿಲ್ಸ್ ಇಟ್ಟು ಯಾವ ಥರ ಫ್ರಿಲ್ಸ್ ಇಟ್ಟು ಹಿಡ್ದೇ ಇರೋ ಥರ ಯಾವ ಥರ ಹೊಲಿಬೋದು ಅನ್ನೋದನ್ನು ತೋರಿಸಿದ್ದೀನಿ. 3-4 ಥರ ಇದು ಅನಾರ್ಕಲಿ ಟಾಪ್ಸ್ನ ಸ್ಟಿಚ್ ಮಾಡಿರೋದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಬೋಟಿಕಲ್ಲಿ ಯಾವ ಥರ ಹೊಲಿತಾರೋ ಅದೇ ಥರ ಫಿಟ್ಟಿಂಗನ್ನು ಕೊಡೋದು ಯಾವ ಥರ ಅನ್ನೋದು ಡೀಟೇಲಾಗಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡದೆ ವೀಡಿಯೋ ನೋಡಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಲೈನಿಂಗು ನಾನು 2.5 ಮೀಟ್ರ್ ತೊಗೊಂಡಿದ್ದೀನಿ. ಅದನ್ನು 4 ಲೇಯರ್ ಹಾಕ್ಕೊಂಡಿದ್ದೀನಿ. 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಂತದ ಸುತ್ತಳತೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ 2 ಇಂಚನ್ನು ಮಾರ್ಕ್ ಮಾಡಿಕೊಂಡು ಮಿಕ್ಕ ಎಲ್ಲ ಇದನ್ನು ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು ಅದನ್ನು ಫುಲ್ ಕಟಿಂಗ್ ಮಾಡಿಬಿಟ್ಟು ಕ್ರಾಸ್ ಬಟ್ಟೆನೆಲ್ಲ ತೆಗೆದುಬಿಟ್ಟಿದ್ದೀನಿ. ಇಷ್ಟೇ ಸಾಕು. ಲೈನಿಂಗೇನು ಇದಕ್ಕೆ ಹೆಚ್ಚಾಗಿ ಬೇಕಾಗಿಲ್ಲ. ನಾವು ಎಷ್ಟು ಲೈನಿಂಗ್ ಹಾಕಿದ್ರೂ ಒಳಗಡೆ ತುಂಬ ಅಗಲಕ್ಕೆ ಕಾಣುತ್ತೆ ಟಾಪ್. ಅದರಿಂದ 2 ತುಂಬ ದಪ್ಪ ಇರೋವ್ರಿಗೆ 3 ಮೀಟರ್ ಸಾಕು. ಸಣ್ಣ ಇರೋವ್ರಿಗಾದರೆ 3-3.5, ದಪ್ಪ ಇರೋವ್ರಿಗೆ 3-3.5 ಬೇಕು. ಸಣ್ಣ ಇರೋವ್ರಿಗಾದರೆ 2-2.5 ಮೀಟ್ರ್ ಸಾಕು. ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಅಗಲ ಕಾಣಿಸಿದ್ರೂ ನೋಡೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಅಷ್ಟನ್ನೇ ಹಾಕಿದ್ದೀನಿ. ಈ ಥರನೇ ಹೊಲಿಯೋದ್ರಿಂದ ಎಲ್ಲ ಟಾಪ್ಸು ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಕಾಟನ್ ಲೈನಿಂಗೇ ಹಾಕಬೇಕು. ಸಿಲ್ಕ್ ಲೈನಿಂಗ್ ಎಲ್ಲ ಸೆಟ್ ಆಗಲ್ಲ. ಇದಕ್ಕೆ ಕಾಟನ್ ಲೈನಿಂಗೇ ಹಾಕ್ಕೋಬೇಕು ನಾವು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,